ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಹುಬ್ಬಳ್ಳಿಯಿಂದ ದಕ್ಷಿಣ ಕನ್ನಡದ ಪವಿತ್ರ ಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಮುಖ್ಯವಾಗಿ ಇಲ್ಲಿನ ಪ್ರಸಿದ್ಧವಾದ ಆಶ್ಲೇಷ ಪೂಜೆಯಲ್ಲಿ ಭಾಗವಹಿಸುವುದು ಈ ನಮ್ಮ ಪವಿತ್ರ ಯಾತ್ರೆಯ ಉದ್ದೇಶವಾಗಿರ್ತೈತಿ. ಹೀಗಾಗಿ ನಾವು ನಮ್ಮ ಲಗೇಜ್ಗಳನ್ನು ಈ ಒಂದು ಮಷಿನ್ ಮೇಲೆ ಇಟ್ಟು ಸ್ಕ್ಯಾನ್ ಮಾಡಿಸಿ ಮುಂದೆ ರೈಲ್ವೆ ಶ್ರೀ ಸ್ಟೇಷನ್ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಇಂದ ಹೈದರಾಬಾದ್ಗೆ ಹೋಗುವ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಹೈದರಾಬಾದ್ ಎಕ್ಸ್ಪ್ರೆಸ್ ಕೆಲವೇ ಕ್ಷಣದಲ್ಲಿ ಪ್ಲಾಟ್ಫಾರ್ಮ್ ಸಂಖ್ಯೆ 5 ನಿಮ್ಮ ಪ್ರಯಾಣ ಸಫಲ ಸುಖಮಯ ಹಾಗೂ ಮಂಗಳಕರವಾಗಲಿದೆ. ಪ್ಲಾಟ್ಫಾರ್ಮ್ ಕ್ರಮಾಂಕ 5 से चलने को तैयार ಕೋಚ್ ಆಗಿತ್ತು. ಥರ್ಡ್ ಎ ಸಿ ಆಗಿತ್ತು. 855 ರೂಪಾಯಿ ಚಾರ್ಜಸ್ ಇತ್ತು. ನೀವು ಸೆಕೆಂಡ್ ಎ ಸಿ ಹೋದ್ರೆ 1200 ರೂಪಾಯಿ ಇರ್ತೈತಿ. ನಾವು ಥರ್ಡ್ ಎ ಸಿ ಮಾಡಿದಾಗ ಈ ಥರ ಒಳಗೆ ಒಂದು ಬೆಡ್ಗಳ ವ್ಯವಸ್ಥೆ ಇತ್ತು. ಅಪ್ಪರ್ ಬೆಡ್ಡನ್ನು ನಾನು ಯಾವಾಗಲೂ ಸೆಲೆಕ್ಟ್ ಮಾಡ್ತೀನಿ. ಒಂದು ಲೋವರ್ ಬೆಡ್ ಸಿಕ್ತು. ಚಿಕ್ಕ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸಿದ್ರು ಪ್ರಯಾಣದಲ್ಲಿ. 9:20ಕ್ಕೆ ಪ್ಲಾಟ್ಫಾರ್ಮ್ ನಂಬರ್ 5ರಿಂದ ನಮ್ಮ ರೈಲು ಸ್ಟಾರ್ಟ್ ಆಯಿತು. ಇದು ಬೆಳಗ್ಗೆ 7:25ಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ಗೆ ಹೋಗಿ ಮುಟ್ತೈತಿ. ಇದರ ಪ್ರಯಾಣ 10 ಗಂಟೆಗಳಾಗಿರ್ತೈತಿ. ಮೊದಲಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ಹೋದ ನಂತರ ಅಲ್ಲಿಂದ 500 ಮೀಟರ್ ನಡೆದ್ವಿ. ಅಲ್ಲಿ ಮಂಗಳೂರಿಂದ KSRTC ಬಸ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ ಇರುವಂತಹ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇತ್ತು. ಕೇವಲ 23 ರೂಪಾಯಿಗಳನ್ನು ಟಿಕೆಟ್ ತಗೊಂಡು ನಾವು ಪ್ರಯಾಣ ಬೆಳೆಸಿದ್ವಿ. ಲೇಡೀಸ್ಗೆ ಫ್ರೀ ಇರ್ತೈತಿ. ರಿಕ್ಷಾದಲ್ಲಿ ಹೋಗ್ಬೇಕಂದ್ರೆ 350 ರೂಪಾಯಿ 500 ರೂಪಾಯಿ ಕೇಳ್ತಾರೆ. ಹೀಗಾಗಿ ನಾನು ಸಜೆಸ್ಟ್ ಮಾಡೋದೇನೆಂದ್ರೆ, ನೀವು ಲೋ ಬಜೆಟ್ದಾಗ ಹೋಗ್ತಿದ್ರಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ಇಳಿದು ಒಂದು 500 ಮೀಟರ್ದಾಗ ನಡೀರಿ. ಬಸ್ ನಿಮ್ಗೆ ಡೆಫಿನೆಟ್ಲಿ ಸಿಗ್ತೈತಿ. ಆ ಟೈಮ್ಗೆ ಬಸ್ಗಳನ್ನು ಬಿಟ್ಟಿದ್ದಾರೆ. ಅಲ್ಲಿಂದ ನಾವು ನೇರವಾಗಿ ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಈ ಥರ ಒಂದು ಸೀನ್ರಿಗಳು ನಿಮ್ಗೆ ನೋಡಕ್ಕೆ ಸಿಗ್ತಾವ. ಹಚ್ಚ ಹಸಿರಿನ ಒಂದು ಕಾಡುಗಳು ನಿಮ್ಗೆ ಇಲ್ಲಿ ಮಧ್ಯದಲ್ಲಿ ನೋಡಕ್ಕೆ ಸಿಗ್ತಾವ. ಈ ವಿಡಿಯೋ ಶಾರ್ಟ್ ಆಗಿರೋದ್ರಿಂದ ಈಗಲೇ ಮಾಹಿತಿ ಕೊಡ್ತಾ ಇರ್ತೀನಿ ನಿಮ್ಗೆ. ಅಲ್ಲಿ ಹೋದ ನಂತರ ನಾವು 500 ರೂಪಾಯಿ ಕೊಟ್ಟು ಒಂದು ಆಶ್ಲೇಷ ಬಲಿ ಪೂಜೆಯ ಒಂದು ಟಿಕೆಟನ್ನು ತಗೊಂಡ್ವಿ. ಅಲ್ಲಿಂದ ಅಲ್ಲೇ ಸೈಡು ಒಂದು ಪೇ ಆ್ಯಂಡ್ ಯೂಸ್ ವಾಶ್ರೂಮ್ ಅದಾವ. ಅಲ್ಲಿ ಹೋಗಿ 20 ರೂಪಾಯಿಗಳನ್ನ ಕೊಟ್ಟು ಸ್ನಾನವನ್ನು ಮಾಡಿ ಕ್ರಿಯಾಕರ್ಮಗಳನ್ನು ಮಾಡಿ ರೆಡಿ ಆದ್ವಿ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಟೆಂಪಲ್ ಒಳಗಡೆ ಹೋದ್ವಿ. ಅಲ್ಲಿ ಸಂಕಲ್ಪ ಮಂದಿರ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಎಲ್ಲ ಪುರೋಹಿತರು ಕುಂತಿರ್ತಾರೆ. ನೀವು 500 ರೂಪಾಯಿ ಟಿಕೆಟ್ ಏನು ತೊಗೊಂಡಿರ್ತಿರಲ್ಲ, ಅದನ್ನು ಹೋಗಿ ಅವರಿಗೆ ಕೊಡಬೇಕಾಗ್ತೈತಿ. ಕೊಟ್ಟಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಅವರೆಲ್ಲ ಕೂಡಿಸ್ಕೊಂಡು ಒಂದು ಸಂಕಲ್ಪವನ್ನು ಮಾಡ್ತಾರೆ. ನಿಮ್ಮ ರಾಶಿ, ನಕ್ಷತ್ರ, ಕುಲ, ಗೋತ್ರ ಇವನ್ನೆಲ್ಲ ಹೇಳಬೇಕಾಗ್ತೈತಿ. ಅದನ್ನು ಹೇಳಿದ ತಕ್ಷಣ ಒಂದು ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪ ಮಾಡಿದ ನಂತರ ಅಲ್ಲಿಂದ ನೀವು ಇನ್ನೊಂದು ಮಂದಿರ ಐತಿ, ಶೃಂಗೇರಿ ಮಠನು ಅಂತ ಕರೀತಾರೆ. ಅಲ್ಲೇ ಸೈಡ್ ಅಲ್ಲಿ ಗ್ರೂಪ್ ವೈಸ್ ನಿಮ್ಗೆ ಪೂಜೆಯನ್ನು ಮಾಡ್ತಿರ್ತಾರೆ. ಅಲ್ಲಿ ಹೋಗಿ ನೀವು 1 ಗಂಟೆ ಕೂತ್ಕೊಂಡ್ರಂದ್ರೆ ನಿಮ್ಮ ಹೆಸರಿನ ಮೇಲೆ ಪೂಜೆಯನ್ನು ಮಾಡ್ತಾರೆ. ಮತ್ತು ಪ್ರಸಾದದ ರೂಪದಲ್ಲಿ ಒಂದು ತೆಂಗಿನಕಾಯಿಯನ್ನು ನಿಮಗೆ ಕೊಡ್ತಾರೆ. ಅದನ್ನು ತಗೊಂಡು ನಾವು ಕೂಡ ವಾಪಸ್ ಹೊರಗಡೆ ಬಂದು ಅಲ್ಲಿಂದ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಒಂದು 200 ಮೀಟರ್ ಅಂತದಲ್ಲಿ ಐತಿ. ಅಲ್ಲಿ ಹೋಗಿ ಆದಿಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಂಡು ಬಾಜು ಇರುವಂಥ ಗಾರ್ಡನ್ನಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ವಿ. ಮತ್ತು 12:30ಕ್ಕೆ ಮಹಾಪ್ರಸಾದ ಸ್ಟಾರ್ಟ್ ಆಯಿತು. ಹೋಗಿ ನಾವು ಮಹಾಪ್ರಸಾದವನ್ನು ತೆಗೆದುಕೊಂಡು ಮತ್ತೆ ವಾಪಸ್ ಬಂದು ನಾವು ಲಗೇಜ್ ರೂಮ್ನಲ್ಲಿ ಇಟ್ಟಂತಹ ಲಗೇಜ್ಗಳನ್ನು ತಗೊಂಡು ಮತ್ತೆ ವಾಪಸ್ ಮಂಗಳೂರಿಗೆ ಹೋದ್ವಿ. ಮಂಗಳೂರಿನಿಂದ ನಾವು ಒಂದು ಉತ್ತರ ಕೇರಳದಲ್ಲಿರುವಂತಹ ವಿಶೇಷ ಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ. ಹೀಗಾಗಿ ನಾವು ಮಂಗಳೂರಿಗೆ ಹೋದ್ವಿ. ಮುಂದಿನ ಪ್ರಯಾಣ ನಾವು ಎಲ್ಲಿ ಮಾಡಿದ್ವಿ ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.
ನೀವು ಕೂಡ 24 ಗಂಟೆಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ಕೊಂಡು ಬರ್ಬೋದು. ಶನಿವಾರ ರವಿವಾರ ಗೌರ್ಮೆಂಟ್ ಹಾಲಿಡೇಸ್ ಮತ್ತು ಆಶ್ಲೇಷ ನಕ್ಷತ್ರದ ದಿವಸ ಬರೋಕ್ಕೆ ಹೋಗ್ಬೇಡ್ರಿ, ಭಾಳಷ್ಟು ರಶ್ ಇರ್ತೈತಿ. ಉಳಿದ ದಿವಸ ನೀವು ಬಂದ್ರಂದ್ರೆ ನಿಮಗೆ ಒಳ್ಳೆಯ ದರ್ಶನ, ಒಳ್ಳೆಯ ಪೂಜೆ ಆಗ್ತೈತಿ. ಹೀಗಾಗಿ ನಾನು ನಿಮಗೆ ಇಲ್ಲಿ ಡೆಫಿನೆಟ್ಲಿ ಟ್ರೈನ್ ಮುಖಾಂತರ ಹೋಗೋಕೆ ರೆಕಮೆಂಡ್ ಮಾಡ್ತೀನಿ. ಎಲ್ಲರೂ ಹೋಗಿ ದರ್ಶನವನ್ನು ತೆಗೆದುಕೊಂಡು ಪುನೀತರಾಗಬೇಕೆಂದು ನಾನು ನಿಮಗೆ ಕೇಳ್ಕೊಳ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.